ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 7 ಮಂದಿ ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಬ್ಯಾಡರಹಳ್ಳಿ ಪ್ರಕೃತಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂಥ ಸಮೀವುಲ್ಲಾ ಆತನ ಜಾತಕವನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಇನ್ನು ಈ ಯಾರು ವಶಕ್ಕೆ ಪಡೆದಿರುವಂಥ ಸಮೀವುಲ್ಲಾ ಸೇರಿ ಉಳಿದ 7 ಜನ ಕರ್ನಾಟಕದಲ್ಲಿ ಉಗ್ರ ಕೃತ್ಯಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಈ ಸಮೀವುಲ್ಲಾ ಬಳ್ಳಾರಿ ಮೂಲದವನು, ಬೆಂಗಳೂರಲ್ಲಿ LLB ಓದ್ತಾ ಇದ್ದ, ಲಾ ಓದ್ತಿದ್ದ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ವಶಕ್ಕೆ ಪಡೆದವರ ಹಿನ್ನೆಲೆ ಏನು ಮತ್ತು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಇವರು? ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಪ್ರಾಥಮಿಕ ಮಾಹಿತಿ ಏನಾದರೂ ಲಭ್ಯ ಆಗಿದೆಯಾ? ರಕ್ಷಕ, ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಸುಮಾರು 41 ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈ ದಾಳಿಯ ಹಿನ್ನೆಲೆ ಅಂತ ಹೇಳಿದ್ರೆ, ಈ ಹಿಂದೆ ದಾಳಿಯಾದಂತಹ ಆಲಿ ಅಬ್ಬಾಸ್ ಏನಿದ್ದಾನೆ, ಆತನ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಲಭ್ಯ ಆಗಿತ್ತು. ಲ್ಯಾಪ್ಟಾಪ್, ಮೊಬೈಲ್, ಪೆನ್ ಡ್ರೈವ್. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಮತ್ತೆ ದಾಳಿಯನ್ನ ಮಾಡಿ ಸುಮಾರು 3 ಜನರನ್ನ ವಶಕ್ಕೆ ಪಡೆಯುವಲ್ಲಿ ಎನ್ಐಎ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಒಟ್ಟು ಅಂದ್ರೆ ಈ ಒಂದು ದಾಳಿಯಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು 7 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಆ ಒಂದು ಮನೆಯಲ್ಲಿ 2ನೇ ಫ್ಲೋರ್ ನಲ್ಲಿ 4 ಜನ ವಾಸವಾಗಿರ್ತಾರೆ. ಸಮೀವುಲ್ಲಾ, ಮಿಸ್ಫಾ, ಅಲ್ತಾಫ್ ಜೊತೆಗೆ ಇನ್ನೋರ್ವ, ಅದರಲ್ಲಿ ಇಬ್ರು ಸ್ಟೂಡೆಂಟ್ಸ್ ಆಗಿರ್ತಾರೆ, ಅಂದ್ರೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಇನ್ನಿಬ್ರು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಸಮೀವುಲ್ಲಾ ಏನಿದ್ದಾನೆ, ಆತ LLB ಅನ್ನ ಮಾಡ್ತಾ ಇದ್ದ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಒಂದಷ್ಟು ವಿಧ್ವಂಸಕ ಕೃತ್ಯಗಳಿಗೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಜೊತೆಗೆ ಅಲ್ಲಿ ನಾವು ಅಕ್ಕಪಕ್ಕದ ನಿವಾಸಿಗಳನ್ನ ಮಾತನಾಡಿಸ್ತಾ ಹೋದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು, ಈ ಹುಡುಗರು ಯಾರೊಂದಿಗೂ ಕೂಡ ಜಾಸ್ತಿ ಮಾತನಾಡ್ತಾ ಇರ್ಲಿಲ್ಲ, ಹಾಗಾಗಿ ಅವರ ಹಿನ್ನೆಲೆ ನಮ್ಗೇನು ಗೊತ್ತಿಲ್ಲ. ಜಾಸ್ತಿ ಅವರು ಮನೆ ಒಳಗಡೆನೆ ಇಡ್ತಾ ಇದ್ರು. ಅಕ್ಕಪಕ್ಕದ ಮನೆಯವರ ಜೊತೆಯೂ ಕೂಡ ಯಾವುದೇ ರೀತಿಯ ಅವರು ಸಂಪರ್ಕವನ್ನ ಹೊಂದಿರಲಿಲ್ಲ. ಅವ್ರದೇ ಆದಂತಹ 2 ಗಾಡಿಗಳಿದೆ, ಅಂದ್ರೆ ದ್ವಿಚಕ್ರ ವಾಹನಗಳಿದೆ. ಅದರಲ್ಲಿ ಹೋಗೋದು ಬರೋದು ಈ ತರದ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ರೆ. ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಂತಹ 4 ಏನಿದ್ದಾರೆ, ಅವರೆಲ್ಲರೂ ಕೂಡ ತುಂಬಾನೇ ಎಜುಕೇಟೆಡ್ ಪರ್ಸನ್ಸ್, ತುಂಬಾನೇ ನಾಲೆಜ್ ಇದ್ದಂತವ್ರು. ಜೊತೆಗೆ ಎನ್ಐಎ ಅಧಿಕಾರಿಗಳು ಮನೆ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ಕೂಡ ಪತ್ತೆ ಆಗಿರುವಂತದ್ದು. ಸುಮಾರು 7 ಕೆಜಿಯ ಸೋಡಿಯಂ ನೈಟ್ರೇಟ್ ಏನಿದೆ ಅದು ಪತ್ತೆಯಾಗಿದೆ. ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ನೈಟ್ರೇಟ್ ಅನ್ನ ಅವರು ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದನ್ನ ಹೊರತುಪಡಿಸಿ ಆ ಒಂದು 7.5 ಕೆಜಿ ನೈಟ್ರೇಟ್ ಏನಿದೆ ಅದನ್ನ ಎಲ್ಲಿ ಅವರು ತೂಕ ಮಾಡಿಸಿದ್ರು, ಜೊತೆಗೆ ಎಲ್ಲಿ ಅದನ್ನ ಅವರು ಎಲ್ಲಿಂದ ತಗೊಂಡು ಬಂದಿದ್ರು, ಅದರ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ. ಈ ಹಿಂದೆ ಬಂಧಿತನಾಗಿರುವಂತಹ ಆಲಿ ಅಬ್ಬಾಸ್ ಏನಿದ್ದಾನೆ, ಆತನ ಜೊತೆ ಸಮೀವುಲ್ಲಾ ಏನಾದ್ರೂ ಸಂಪರ್ಕದಲ್ಲಿ ಇದ್ರ, ಅಥವಾ ಈಗಾಗಲೇ ಸಾಕಷ್ಟು ಗ್ರೂಪ್ಗಳಲ್ಲಿ ಅವರು ಮೆಸೇಜ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಲಾಗಿತ್ತು. ಆ ಸಂದರ್ಭದಲ್ಲಿ ಏನಾದ್ರೂ ಈ ರೀತಿಯಾಗಿ ಕಾಂಟ್ಯಾಕ್ಟ್ ಆಗಿತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಇಲ್ಲಿ ಬೆಂಗಳೂರಿನಲ್ಲಿ 4 ಏನು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಅವರು ಮೂಲತಃ ಬಳ್ಳಾರಿಯವರು. ಕಳೆದ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಈ ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಕ್ಷಕ್, ಧನ್ಯವಾದ ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.